ಮಾರುಕಟ್ಟೆಯಲ್ಲಿರುವ ಬಹುತೇಕ ಅಡುಗೆ ಎಣ್ಣೆಗಳು ಕಲಬೆರಕೆಯಾಗಿರುತ್ತವೆ. ಇಂತಹ ಕಲಬೆರಕೆ ಎಣ್ಣೆ ಬಳಸುವುದರಿಂದ ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಎನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ. ಹಿಂದೆ ಗಾಣಗಳಿಂದ ತಯಾರಿಸುತ್ತಿದ್ದ ಅಡುಗೆ ಎಣ್ಣೆ ಆರೋಗ್ಯಕ್ಕೆ ಉತ್ತಮವಾಗಿತ್ತು. ಇಂತಹ ಗಾಣಗಳಿಂದ ತಯಾರಿಸಿದ ಎಣ್ಣೆಯ ಬೆಲೆ ತುಸು ಹೆಚ್ಚಾದರೂ ಆರೋಗ್ಯದ ದೃಷ್ಟಿಯಿಂದ ಜನರು ಇಂತಹ ಎಣ್ಣೆಯನ್ನು ಖರೀದಿಸಲು ಮುಂದಾಗುತ್ತಿದ್ದಾರೆ. ಕೋಟೆಕಲ್ ಗ್ರಾಮದ ಮಹಾಂತೇಶ್ ಕಾಜ್ಗಾರ್ ಅವರು ಗಾಣದ ಎಣ್ಣೆ ತಯಾರಿಸುವ ಯಂತ್ರ ಘಟಕವನ್ನು ಪ್ರಾರಂಭಿಸಿದ್ದು, ಈ ಯಂತ್ರದಿಂದ ಗಾಣದ ಎಣ್ಣೆ ತಯಾರಿಸುವ ವಿಧಾನ ಮತ್ತು ಬಳಕೆಯ ಪ್ರಯೋಜನಗಳನ್ನು ಮಹಾಂತೇಶ್ ಕಾಜ್ಗಾರ್ ಅವರಿಂದ ತಿಳಿದುಕೊಳ್ಳೋಣ. ಆತ್ಮೀಯರೇ ನಮಸ್ಕಾರ. ಗುಳೇದಗುಡ್ಡ ನಗರದ ಕೋಟೆಕಲ್ ಹದ್ದಿನಲ್ಲಿ ಬರುತ್ತಿರುವಂತಹ ಡಾಕ್ಟರ್ ಜವಳಿಯವರ ಆಸ್ಪತ್ರೆ ಹಿಂಭಾಗದಲ್ಲಿರುವಂತಹ ಡಾಕ್ಟರ್ ಕಾಮಧೇನು ಆಯಿಲ್ ಇಂಡಸ್ಟ್ರೀಸ್ ಅದರ ಮಾಲೀಕರಾಗಿರುವಂಥ ಮಹಾಂತೇಶ್ ಕಾಜ್ಗಾರ್ ಅವರ ಕುರಿತು ಅವರು ತಮ್ಮ ಸಮಗ್ರವಾಗಿರುವಂಥ ಈ ಒಂದು ವಿವರಣೆಯನ್ನು ನೀಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಾನು ಮಹಾಂತೇಶ್ ಕಾಜ್ಗಾರ್ ಅಂತಂದು, ನಮ್ಮದು ಕಾಮಧೇನು ಆಯಿಲ್ ಅಂತಂದ್ರೆ ಇದು PMAGP ಒಂದು ಲೋನನ್ನು ಹಾಕಿ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆ ಆ ಒಂದು ಸ್ಕೀಮ್ನೊಳಗೆ ಈ ಒಂದು ಪ್ರಾಜೆಕ್ಟನ್ನು ಮಾಡಿದ್ವಿ. KVG ಬ್ಯಾಂಕ್ ಆರ್ಥಿಕ ನೆರವು. ಈ ಮಷಿನನ್ನು ನಾವು ಗುಜರಾತರ ಹುಡೋದವ್ರ ನಾಕೋಡ ಎಂಟರ್ಪ್ರೈಸಸ್ ಅಂತಂದು ಅಲ್ಲಿ ಈ ಮಷಿನನ್ನು ಪರ್ಚೇಸ್ ಮಾಡಿದ್ವಿ. ಇದರದ್ದು ವಿಶೇಷತೆ ಏನೈತೆ ಅಂತಂದ್ರೆ, ಬೇರೆ ಬೇರೆ ಎಲ್ಲ ಗಾಣದಲ್ಲಿ ನಾವು ಏನು ಮಾಡ್ತೀವಿ, ಕೈಲೇ ಮೇಲಿದ ಮೇಲೆ ಹಾಕೋದು, ಆಮೇಲೆ ನೀರು ಹಾಕೋದ್ರಿಂದ ಅಂದ್ರೆ ಎಣ್ಣೆಯ ಕ್ವಾಲಿಟಿ ಸಂಪೂರ್ಣ ಅದರೊಳಗೆ ಸರಿ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಎಲ್ಲ ಕಡೆ ನಾವು ನೋಡಿಕೊಂಡು ಎಲ್ಲೆಲ್ಲಿ ಗಾಣ ಮಾಡಿದ್ದಾರೆ ಅಲ್ಲೆಲ್ಲ ನೋಡಿಕೊಂಡು ಆನಂತರ ಈ ಒಂದು ಮಷೀನನ್ನು ತಗೊಳ್ಳೋಂಥ ಒಂದು ಇದನ್ನು ಮಾಡಿದ್ವಿ. ಇದನ್ನು ಸಾಕಷ್ಟು ಸರಿ ನೋಡಿ ಅಲ್ಲಿ ಹೋಗಿ ಬಂದು ನಾಕೋಡ ಎಂಟರ್ಪ್ರೈಸ್ ಹೋಗಿ ಬಂದು ಅಲ್ಲಿ ಒಂದು 4-5 ಸಲ ಅದನ್ನು ಮಷೀನನ್ನು ಚೆಕ್ ಮಾಡಿ ಈ ಮಷಿನ್ ನಮಗೆ ಬೆಸ್ಟ್ ಅನಿಸ್ತಿ. ಯಾಕಂದ್ರೆ ಒಂದು ಇದು ಕ್ಲೀನ್ ಮಾಡಲಿಕ್ಕೆ ಅಗದಿ ಸುಲಭ. ಈ ಪಾರ್ಟ್ ಏನದ ಪೂರ್ತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದ್ಬಿಟ್ಟು ಮುಗಿದೋತ್ತು. ಆಯಿಲ್ನೊಳಗೆ ಏನೂ ಸಮಸ್ಯೆ ಬರೋಂಗಿಲ್ಲ. ಸ್ವಲ್ಪ ಎಲ್ಲರ ಹೊರಗಿನ ಧೂಳು ಇತ್ತಂತಂದ್ರೆ ಇದೊಂದು ಜಾಳಿಗೆ ಹಾಕಿರ್ತೀವಿ. ಈ ಜಾಳಿಗೆಯಿಂದ ಕಂಪ್ಲೀಟ್ ಆಯಿಲ್ ಎಲ್ಲೂ ಟಚ್ ಮಾಡೋಂಗಿಲ್ಲ ನಾವು. ಅಂದ್ರೆ ಎಣ್ಣೆ ಶುದ್ಧತೆಯನ್ನು ಕಾಪಾಡಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ಪೂರ್ತಿ ಯೋಚನೆ ಮಾಡಿ ಈ ಒಂದು ಎಣ್ಣೆಯನ್ನು ಅಗದಿ ಪರಿಶುದ್ಧವಾದ ಎಣ್ಣೆಯನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಆನಂತರ ಕೋಲ್ಡ್ ಪ್ರೆಸ್ ಇದು ಪೂರ್ತಿ ಇದೆಯಲ್ಲ, ಹೀಟ್ ಪ್ರೊಸೆಸ್ ಏನೂ ಇಲ್ಲ. ಇದ್ರಾಗ ಕಂಪ್ಲೀಟ್ ರೂಮ್ ಟೆಂಪ್ರೇಚರ್ಗಿಂತನೂ ಇನ್ನೂ ಆಯಿಲ್ ನಾವು ಮುಟ್ಟು ನೋಡಿದಾಗ ಸಂಪೂರ್ಣ ಕಡಿಮೆನೇ ಇರ್ತೈತಿ. ಇನ್ನೂ ಆಯಿಲ್ ರೂಮ್ ಟೆಂಪ್ರೇಚರ್ಗಿಂತ ಕಡಿಮೆ ಇರ್ತದೆ. ಇನ್ನು ಅಂದ್ರೆ ಕೋಲ್ಡ್ ಪ್ರೆಸ್ ಅಂತಂದ್ರೆ ಎಣ್ಣೆ ಬಿಸಿ ಮಾಡಿದ್ರೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಂಪೂರ್ಣ ಹಾಳಾಗ್ತವೆ. ಆ ಕಾರಣಕ್ಕಾಗಿ ನಾವು ಏನು ಮಾಡಿದ್ವಿ, ಕೋಲ್ಡ್ ಪ್ರೆಸ್ಸನ್ನು ಚಾಯ್ಸ್ ಮಾಡಿದ್ವಿ. ಇದರಲ್ಲಿರ್ತಕ್ಕಂಥ ಎಣ್ಣೆಯ ಗುಣಮಟ್ಟ ಸಾಕಷ್ಟು ಒಳ್ಳೆಯದಾಗಿರ್ತೈತಿ. ಯಾವುದೇ ಪೋಷಕಾಂಶಗಳು ಪೋಲಾಗಂಗಿಲ್ಲ. ಇದ್ರಾಗ ಟೋಟಲಿ ನಾವು ಇದಕ್ಕೆ 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇದ್ರಿ. ಅಂದ್ರೆ ಬಿಲ್ಡಿಂಗು, ರಾ ಮೆಟೀರಿಯಲ್ಲು, ಆಮೇಲೆ ಮಷಿನ್ನಿಗೆ 10 ಲಕ್ಷ ರೂಪಾಯಿ ರೀ ಬಿಲ್ಡಿಂಗ್ ಮಾಡಲಿಕ್ಕೆ, ಆನಂತರ ರಾ ಮೆಟೀರಿಯಲ್ಗೆ. ಟೋಟಲಿ ನಾವು 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇದನ್ನು ಮಾಡಿದ್ವಿ. ಟೋಟಲಿ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಭಾಳ ತೊಂದರೆ ತೊಗೊಂಡ್ವಿ. ಯಾಕಂದ್ರೆ ಇವತ್ತು ಬ್ಯಾಂಕಿನ ಪರಿಸ್ಥಿತಿ ಗೊತ್ತೈತೆ ನಮಗೆಲ್ಲ. ಬ್ಯಾಂಕ್ನೊಳಗೆ ಸಾಕಷ್ಟು ಸರ ಹೋದಾಗ ಅವರು ನಮ್ಗಂದ್ರೆ ಇವರು ನಡೆಸ್ತಾರೋ ಇಲ್ಲೋ, ಆಮೇಲೆ ಫೇಕ್ ಮಾಡ್ತಾರೋ ಏನೋ ಅನ್ನುವಂಥದ್ದು ಅವ್ರಿಗೂ ಡೌಟ್ ಇರ್ತೈತಿ. ಆಮೇಲೆ ಸರಿಯಾಗಿ ಕಂತು ತುಂಬ್ತಾರೋ ಇಲ್ಲೋ ಅನ್ನುವಂಥದ್ದು ಡೌಟ್ ಇರ್ತೈತಿ. ಹಾಗಾಗಿ ಅವ್ರು ಕೊಡ್ಲಿಕ್ಕೆ ವಿಚಾರ ಮಾಡೋಂಗಿಲ್ಲ. ನಾವು ಮೇಲಿನ ಮೇಲೆ ಹೋಗಿ ಅವರಿಗೆಲ್ಲ ಪೂರ್ತಿ ಕೊಡ್ರಿ ಅಂತಂದು ಒತ್ತಾಯ ಮಾಡಿದಾಗ ನಾವು ಮೇಲಿನ ಮೇಲೆ ಹೋಗೋದು ನೋಡಿ ಅವ್ರು ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿ ಆಮೇಲೆ ಅವರು ನಮಗೆಲ್ಲ ಈ ಪ್ರಾಜೆಕ್ಟನ್ನು ಕೊಟ್ಟರು. ಇದನ್ನು ಆಪ್ರೇಟ್ ಮಾಡೋಕೆ ಅಗದಿ ಈಸಿ ರೀ. ಒಬ್ಬರೇ ಸಾಕಿದಕ್ಕೆ ಯಾವುದೂ ಮತ್ತು ಲೇಬರ್ದು ಸಮಸ್ಯೆ ಏನಿಲ್ಲ. ಇದ್ರಾಗ ಮೇನ್ ಅಂದ್ರೆ ಇವತ್ತು ಲೇಬರ್ ಸಮಸ್ಯೆ. ಎಲ್ಲ ಉದ್ಯೋಗಗಳು ಲೇಬರ್ ಸಮಸ್ಯೆಯಿಂದ ನಾವು ನಿಂತಾವೆ. ಇವತ್ತು
ಲೇಬರ್ ಸರಿಯಾಗಿ ಬರಂಗಿಲ್ಲ, ಒಂಬಂದ್ರ ಅಂತಂದು ಮತ್ತು ಮದುವೆಸ್ ಬರಂಗಿಲ್ಲ, ಮತ್ತು ವಿಶ್ವಾಸಿಕರು ಇರಂಗಿಲ್ಲ. ಹೀಗಾಗಿ ಇದು ಲೇಬರ್ ಲೆಸ್ ಅಂದ್ರೆ ಪೂರ್ತಿ ನಾವು ಇಲ್ಲಿ ಹಾಕಿ ಹೋದ್ರೆ ಏನೂ ಸಮಸ್ಯೆ ಇಲ್ಲ, ತನ್ನಿಂತಾನ ಪೂರ್ತಿ ಚಲವಾಗತ್ತೆ. ಆಮೇಲೆ ಆಯಿಲ್ ಆಗುವವರೆಗೆ ಸಂಪೂರ್ಣ ಚಲವಾಗತ್ತೆ. ಆಮೇಲೆ ಆಯಿಲ್ ಆದ ತಕ್ಷಣ ತಾನೇ ಬಂದಾಗತ್ತೆ. ಬಂದಾಗಿಂದ ಮತ್ತೆ ನಾವು ನೋಡ್ಕೊಂಡು ಮತ್ತೆ ಅದ್ರಾಗ ಪೂರ್ತಿ ನಾವು ಏನು ರಾ ಮಟೀರಿಯಲ್ ಹಾಕ್ಬೇಕು, ಶೇಂಗಾ ಹಾಕ್ಬೇಕು, ಕುಸುಬಿ ಹಾಕ್ಬೇಕು, ನಾವು ಏನು ಮಾಡಬೇಕು ಆ ಎಣ್ಣೆನ ಹಾಕಿದಾಗ ಮತ್ತೆ ಯಥಾಸ್ಥಿತಿ ಚಲವಾಗತ್ತೆ. ಹೀಗಾಗಿ ಆಳಿನ ಸಮಸ್ಯೆ ಇದ್ರಾಗಿಲ್ಲ. ಹೀಗಾಗಿ ಇದನ್ನು ಚಾಯ್ಸ್ ಮಾಡಿದ್ವಿ ನಾವು. 1 ಗಂಟೆಗೆ ಹೆಚ್ಚು ಕಡಿಮೆ 1 ಕ್ವಿಂಟಲ್ ಶೇಂಗಾವನ್ನು ನಾವು ಇದನ್ನ ಮಾಡ್ಬೋದು ರೀ, ಕ್ರಶ್ ಮಾಡ್ಬೋದು. ಅಂದ್ರೆ ಇದ್ರಾಗ ಪೂರ್ತಿ ನಾವು ಎಣ್ಣೆನ ತೆಗಿಬಹುದು 1 ತಾಸಿಗೆ ರೀ. ಅಂದ್ರೆ 1 ಕ್ವಿಂಟಲ್ ಕಾಳು ರೀ, 1 ಕ್ವಿಂಟಲಿಗೆ 40 kg ಆಯಿಲ್ ಬರ್ತೈತಿ, ಅಂದ್ರೆ 40%. ಇದು ಈಗ ಪೂರ್ತಿ ಮ್ಯಾಗಿನ ಕ್ಯಾಪ್ ಇದು ಹೈಡ್ರೋಲಿಕ್ ಪ್ರೆಷರ್ ಇದು ಹೈಡ್ರೋಲಿಕ್ ಪ್ರೆಷರ್ ಇರೋದ್ರಿಂದ ಈ ಪ್ರೆಷರನ್ನು ಪೂರ್ತಿ ನಾವು ನ್ಯೂಟ್ರಲ್ ಮಾಡ್ಕೋತೀವಿ. ಇದನ್ನ ನ್ಯೂಟ್ರಲ್ ಮಾಡ್ಕೊಂಡ ಮಾತ್ರ ಇದು ವಾಪಸ್ ನಮ್ಗೆ ಬರ್ತೈತಿ. ಇದು ಬಂದ ಮೇಲೆ ಈ ಪೂರ್ತಿ ಪ್ರೆಷರ್ ಪೂರ್ತಿ ಮತ್ತೆ ಮೇಲೆ ಇದನ್ನ ಮಾಡ್ಬೇಕು. ಮಾಡಿದಾಗ ಮತ್ತೆ ಚಲೋ ಮಾಡ್ಬೇಕು. ಚಲೋ ಮಾಡ್ತೀವಿ. ಆಮೇಲೆ ಇಲ್ಲೊಂದು ಪ್ಲೇಟ್ ಅದ. ಇದು ಪ್ಲೇಟೇನ 20 kg ಐತ್ರಿ. ಇದು ಒಮ್ಮೆ ಹಾಕಿದ್ರೆ 20 kg ಹಾಕ್ತಿರೋದು. ಇದು ಮೇಲಿನ ಪ್ಲೇಟ್ ಇದೆ. ಪ್ಲೇಟ ಹೆಚ್ಚು ಕಡಿಮೆ ಒಂದು 15ರಿಂದ 20 kg ವೇಟ್ ಅದ. ಇದು ಪ್ರೊಸೆಸಿಂಗ್ ನೋಡ್ರಿ. ಇದು ಪ್ಯಾಡ್ ಇದೆ, ಕಾಟನ್ ಪ್ಯಾಡ್ ಇದೆ. ಈ ಕಾಟನ್ ಪ್ಯಾಡ್ನೊಳಗೆ ಪೂರ್ತಿ ಆಯಿಲ್ ಸೋಸ್ತದೆ ಇದು. ಆಮೇಲೆ ಇದು ಕಾಟನ್ ಬಟ್ಟೆ ಇದೆ. ನಾವೀಗ ಆಲ್ರೆಡಿ ಇದ್ರಾಗ ಕುಸುಬಿ ಹಾಕಿವಿ. ಈಗ ಹೆಚ್ಚು ಕಡಿಮೆ ಒಂದು 15ರಿಂದ 20 ನಿಮಿಷ ಅಷ್ಟೇ ರೀ. ಇದನ್ನ ಮತ್ತೆ ಹೊಳ್ಳಿ ನಾವು ಸೆಟ್ಲ್ ಮಾಡಿಕೊಂಡು ಈಗ ಇದು ಮತ್ತೆ ಸೆಟ್ಲ್ ಆತು. ಹೊಳ್ಳಿ ಮತ್ತೆ ಇದನ್ನ ನಾವು ವಾಪಸ್ ಹಾಕ್ತೀವಿ. ಈಗ 3 ಸರಿ ಹಾಕ್ತೀವಿ ಇದನ್ನ. ಹಾಂ, ಅಂದ್ರೆ ಕಂಪ್ಲೀಟ್ ಇದರಿಂದ ಆಯಿಲ್ ಹೊರಗೆ ಬರ್ತೈತಿ. ಇದು ಕಾಟನ್ದು ಬಟ್ಟೆ. ಆಮೇಲೆ ತಳಗೊಂದು ಕಾಟನ್ ಬಟ್ಟೆ ಹಾಕಿರ್ತೀವಿ. ಇದನ್ನ ತಳಗೊಂದು ಕಾಟನ್ ಬಟ್ಟೆ, ಅದ್ರ ಮೇಲೆ ಈ ಚೀಲ ಅಂದ್ರೆ ನಾವು ರಾ ಮಟೀರಿಯಲ್ ಹಾಕಿದಂಥ ಚೀಲ, ಅದ್ರ ಮೇಲೆ ಈ ಕಾಟನ್ ಬಟ್ಟೆನ ಹಾಕ್ತೀವಿ. ಎರಡು ಅಂದ್ರೆ ಒಂದು ಮೇಲೆ ಒಂದು ತೆಳಗ. ಈ ಫಸ್ಟ್ ಇದನ್ನ ಕಾಟನ್ ಬಟ್ಟೆನಲ್ಲಿ ಹಾಕ್ತೀವಿ. ಹಾಕಿ ಈ ಸಂಪೂರ್ಣ ಇದು ತಳಗೆ ಹೋಗುತ್ತಿದೆ, ಇಲ್ಲಿವರೆಗೆ ತಳಗೆ ಹೋಗುತ್ತಿದೆ. ಅವಾಗ ನಾವು ಮತ್ತೆ ಇದನ್ನ ಏನು ಮಾಡ್ತೀವಿ, ಹೊಳ್ಳಿ ಹಾಕ್ತೀವಿ. ಅದ್ರ ಮೇಲೆ ಮತ್ತೊಂದು ಪ್ಯಾಡ್ ಹಾಕ್ತೀವಿ. ಹೊಳ್ಳಿ ಈ ಪ್ಯಾಡ್ ಇದನ್ನ ಪ್ಲೇಟನ್ನು ಮೇಲೆ ಹಾಕ್ತೀವಿ. ಹಾಕಿ ಇದನ್ನ ಪೂರ್ತಿ ಮುಚ್ಚಿದಾಗ ಮತ್ತೆ ಚಲೋ ಮಾಡ್ತೀವಿ. ಅವ ಮತ್ತೆ ಆಯಿಲ್ ಬರ್ಲಿಕ್ಕೆ ಚಲೋ. ಈಗ ಹಾಕಿದ್ ನಾವು ಕುಸುಬೇರಿ. ಹಾಂ, ಫ್ರೆಶ್ ಆಗ್ತದೆ. ಓನ್ಲಿ ಫ್ರೆಶ್ ಆಗ್ತಿರೋದು, ಫ್ರೆಶ್ ಆಗಂಗಿಲ್ಲ. ಇದು ಓನ್ಲಿ ಫ್ರೆಶ್ ಮಾಡ್ತಾ ಇದ್ವಿ. ಹಾಂ, ಪ್ರೊಜೆಕ್ಟ್ ಪ್ರಾರಂಭ ಮಾಡಿ 1 ವರ್ಷ ಆಯ್ತು. ಇದನ್ನು ಸಾಕಷ್ಟು ಜನ ಇಲ್ಲಿಗೆ ಬಂದು ಹೋಯ್ತಾರ. ಆಮೇಲೆ ಬೆಂಗಳೂರಿಗೆ ಕಳಿಸ್ತೀವಿ. ಆಮೇಲೆ ಇಲ್ಲಿರ್ತಕ್ಕಂಥ ಒಂದಿಷ್ಟು ಸೂಪರ್ ಮಾರ್ಕೆಟ್ಗೆ ಕೊಡ್ತೀವಿ. ಸಾಕಷ್ಟು ಜನ ಬಂದು ಹೋಯ್ತಾರ. ಮತ್ತು ಕೆರೂರು ಕೊಡ್ತೀವಿ. ನೆಕ್ಸ್ಟ್ ಬಾಗಲಕೋಟೆ ಕೊಡ್ತೀವಿ. ಬೇರೆ ಬೇರೆ ಕಡೆ ಎಲ್ಲ ಕೊಡ್ತೀವಿ ರೀ. ಕಚ್ಚಾ ಮಾಲ್ ಬಾಗಲಕೋಟೆ ಮತ್ತು ಇಲ್ಲಿ ರೈತರಿಂದ ಖರೀದಿ ಮಾಡ್ತೀವಿ. ಶೇಂಗಾ ರೈತರಿಂದ ಖರೀದಿ ಮಾಡ್ತೀವಿ. ಕುಸುಬಿದು ನಮ್ಗೆ ವಡಿ ಮಷಿನ್ ಇಲ್ಲಿಗಿದೆ. ವಡಿ ಮಷಿನ್ ಇರ್ಲಾರ ಸಂಬಂಧ ಬಾಗಲಕೋಟೆಯಿಂದ ಖರೀದಿ ಮಾಡ್ತೀವಿ ಕುಸುಬಿನ ರೀ. ಶೇಂಗಾ ಇಲ್ಲೇ ರೈತರ ಕಡೆ ತೊಗೊಂಡು ಇಲ್ಲೇ ಮಷಿನ್ ಅದ ಹೊಳದ್ರದಾಗ ಆ ಶೇಂಗಾ ಬರ್ತೀವಿ. ಹೊಡಿಸ್ಕೊಂಬಂದು ಆ ಶೇಂಗಾನ ಇದು ಮಾಡ್ತೀವಿ, ಪ್ರೊಸೆಸ್ ಮಾಡ್ತೀವಿ. ಇದು ಕುಸುಬಿ ಎಣ್ಣೆ ಇದು 1 kg 360 ರೀ. ಅಂದ್ರೆ 5 kg 1800 ರೂಪಾಯಿ ಆಗ್ತದೆ. ಯಾಕೆ ಇಷ್ಟು ಕಾಸ್ಟ್ಲಿ ಆಗುತ್ತೆ ಅಂತಂದ್ರೆ ಹೊರಗಡೆ ಎಲ್ಲ ಪೂರ್ತಿ 200 ರೂಪಾಯಿ ಕೊಡ್ತಾರ, 150 ರೂಪಾಯಿ ಕೊಡ್ತಾರ. ಆದ್ರೆ ಅದ್ರಾಗೆಲ್ಲ ಪೂರ್ತಿ ಕಲಬೆರಕೆ ಇರುತ್ತೆ. ಕಲಬೆರಕೆ ಏನೇನು ಮಾಡ್ತಾರ ಅಂತಂದ್ರೆ ಲಿಕ್ವಿಡ್ ಥೆರಾಪಿನ್ ಅಂತಂದು.
ಲಿಕ್ವಿಡ್ ಫೆರಾಪಿನನ್ನು ಪೂರ್ತಿ ಶರೀರಕ್ಕೆ ಸೇರಿಸೋದ್ರಿಂದ ಸಣ್ಣ ಮಕ್ಕಳಿಗೆ ಭಾಳ ದೊಡ್ಡ ತೊಂದರೆನೇ ಆಗತ್ತದ. ಸಣ್ಣ ಮಕ್ಕಳು ಹೆಚ್ಚು ಕಡಿಮೆ 12 ವರ್ಷದಾಗನ ಋತುಮತಿ ಆಗುವಂಥ ಒಂದು ಪರಿಸ್ಥಿತಿ ಬರ್ತೈತಿ. ಆಮೇಲೆ ಋತುಚಕ್ರ ಹೆಚ್ಚು ಕಡಿಮೆ ಆಗ್ತದೆ, ಮುಟ್ಟು ಜಾಸ್ತಿ ಆಗತ್ತದ ಅಥವಾ ಮುಟ್ಟು ಆಗಂಗಿಲ್ಲ ಇಲ್ಲ, ಮುಟ್ಟಿನ ಸಮಸ್ಯೆಗಳು ಸಾಕಷ್ಟು ಬರ್ತಾವೆ. ಹೀಗಾಗಿ ಇದಂದ್ರೆ ರೋಗಕ್ಕೆ ಸುಮ್ಮನೆ ಅದನ್ನು ಮತ್ತೆ ಪೂರ್ತಿ ಕಾರಣ ಆಗುತ್ತದ ಲಿಕ್ವಿಡ್ ಫೆರಾಪಿನ್. ಇನ್ನೊಂದು ಕ್ರೂಡ್ ಆಯಿಲ್ ಬಳಸ್ತಾರೆ. ಕ್ರೂಡ್ ಆಯಿಲ್ ಕಂಪ್ಲೀಟ್ ವಿಷ ಇದ್ದಂಗೆ ಅದ. ಇದು ನೋಡ್ರಿ, ಈಗ ನಾವು ಹೊರಗಡೆ ಎಲ್ಲ ಶೇಂಗಾ ಎಣ್ಣೆ ತಗೋತೀವಿ. ಶೇಂಗಾ ಎಣ್ಣೆ 150 ರಿಂದ 180 ರೂಪಾಯಿ ಕೊಡ್ತಾರೆ. ಅದು ಟೋಟಲಿ ಎಣ್ಣೆ ಅಲ್ಲ, ಅದು ಕ್ರೂಡ್ ಆಯಿಲ್ ಇರ್ಬೋದು ಅಥವಾ ಇಲ್ಲಿಕಂದ್ರೆ ಲಿಕ್ವಿಡ್ ಫೆರಾಪಿನ್ ಇರ್ಬೋದು. ಅದು 1 ಲೀಟ್ರಿಗೆ ಭಾಳ ಅಂದ್ರೆ 20 ರೂಪಾಯಿ ಬೀಳ್ತದೆ. ಆ 20 ರೂಪಾಯಿ ಬೀಳೋದನ್ನು 180 ರೂಪಾಯಿ ಕೊಡ್ತಾರೆ ಅವ್ರು, ಅವ್ರಿಗೆ ಲಾಭನ ಅದು. ಅದು ಕೆಮಿಕಲ್ ಪೂರ್ತಿ ಅದೆಲ್ಲ ಒಂಥರ ವಿಷ ಇದ್ದಂಗನ. ಆದ್ರೆ ಇದು ಏನಂತಂದ್ರೆ 1 kg ಎಣ್ಣೆ ಬರಬೇಕಾದ್ರೆ ಹೆಚ್ಚು ಕಡಿಮೆ 3 kg ನಾವು ಶೇಂಗಾನ ಹಾಕ್ಬೇಕು. ಈ ಕುಸುಬಿ 10 kg ಹಾಕಿದಾಗ 2 kg ಬರ್ತದೆ. 10 kg ಹಾಕಿದಾಗ 2 kg ಮಾತ್ರ ಆಯಿಲ್ ಬರ್ತದೆ. ಇದು ಕುಸುಬಿ ಎಣ್ಣೆ. ಬ್ಯಾಳಿ ಹೊಡಿಸಿದಾಗ 10 kgಗೆ 3.5 kg ಬರ್ತದೆ, 3.5 ರಿಂದ 4 kg. ಅಂದ್ರೆ ಇಷ್ಟು ಪೂರ್ತಿ 1 kg ಎಣ್ಣೆ ತಯಾರಾಗಬೇಕಾದ್ರೆ ಹೆಚ್ಚು ಕಡಿಮೆ 300 ರಿಂದ 350 ರೂಪಾಯಿ ಹೋಗ್ತದೆ. ಹೊರಗಡೆ ಎಲ್ಲ ಕೊಡುವರು ಮತ್ತು 180 ಕೊಡ್ತಾರೆ ಅಂತಂದ್ರೆ 300 ರೂಪಾಯಿ ಅಂದ್ರೆ ಭಾಳ ಇದಾಗ್ತದೆ. 300 ರೂಪಾಯಿ ಈಗ ಭಾಳ ಆಗುತ್ತೆ ಅನ್ನೋದು ಕಾರಣಕ್ಕೆ ಒಂದಿಷ್ಟು ಜನ ಅಲ್ಲಿ ತಗೋತಾರ. ಸದ್ಯ ಸಾಕಷ್ಟು ಜನರಿಗೆ ಆರೋಗ್ಯದ ಅವೇರ್ನೆಸ್ ಅದ. ಎಲ್ಲರೂ ಹುಡುಕಾಕತ್ತಾರೆ ಇವತ್ತು ಒಳ್ಳೆಯ ಆಹಾರ ಎಲ್ಲಿ ಸಿಗ್ತದೆ ಅಂತಂದು. ಹೀಗಾಗಿ ಸಾಕಷ್ಟು ಜನ ಬರ್ತಾರ. ನಮ್ದೆಲ್ಲ ಪೂರ್ತಿ ಚಲೋ ನೋಡೋದು. ಈಗ ಮತ್ತೆ ಶೇಂಗಾ ತಂದು ಕೊಟ್ಟರು ಹಾಕ್ತೀವಿ ರೀ. 1 kg ಕಾಳಿಗೆ 30 ರೂಪಾಯಿ ರೀ. ರೈತರಿಗೂ ಹಾಕೊಡ್ತೀವಿ ರೀ. ನಾವು ಉದ್ದೇಶ ಏನಂತಂದ್ರೆ ಸಮಾಜಕ್ಕೆ ಒಳ್ಳೆಯ ಆಹಾರ ಕೊಡ್ಬೇಕನ್ನುವಂಥ ಉದ್ದೇಶದಿಂದ ಮಾಡಿದ್ದು, ಬರೀ ಲಾಭಕ್ಕಂತಲ್ಲ. ನಾವೇನು ಆಯಿಲ್ ತಿಂತೀವಿ, ನಾವು ಮನೆಗೆ ಏನು ಬಳಸ್ತೀವಿ ಆಯಿಲ್ನ, ಅದನ್ನ ಸಮಾಜಕ್ಕೆ ಕೊಡ್ಬೇಕು ಅನ್ನುವಂಥ ಉದ್ದೇಶ. ಇದರಿಂದ ದೊಡ್ಡ ಏನು ಗಳಿಸ್ಬೇಕು ಅನ್ನುವಂಥದ್ದು ಏನಿಲ್ಲ. ಜನರ ಆರೋಗ್ಯ ಸ್ವಲ್ಪ ಒಳ್ಳೇದಾಗಬೇಕು ಅನ್ನೋದು ಕಾರಣಕ್ಕೆ ಮಾಡಿದ್ದು. ನಾನೊಂದು 4 ತಿಂಗಳಾಯ್ತು ಇದನ್ನ ಈಗ ಈ ಎಣ್ಣೆ ಉಪಯೋಗ ಮಾಡಕತ್ತಿ, ಗಾಣದ ಎಣ್ಣೆನ. ಇದರಿಂದ ನಮ್ಗೆ BP ಕಂಟ್ರೋಲ್ ಇದೆ, ನಮ್ಗೆ ಆರೋಗ್ಯ ಚೆನ್ನಾಗಿದೆ. ಮೇನ್ ನಮ್ದು ಆರೋಗ್ಯ ಇದ್ರೆ ಮುಂದಿನ ಕೆಲಸ. ಹೆಚ್ಚಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಆರೋಗ್ಯದ ಕಡೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದು. ಅದಕ್ಕೆ ಗಾಣದ ಎಣ್ಣೆ ಉಪಯೋಗ ಮಾಡಿದ್ರೆ ಭಾಳ ಚಲೋ. ಶಿವಶಂಕರ್ ಮಾನೋಟಿಗೆ ಅಂತ ನನ್ನ ಹೆಸರು. ಈಗ ಮಾರ್ಕೆಟ್ 150-60 ರೂಪಾಯಿ ಅಂದ್ರೆ ಇದು 340-60 ರೂಪಾಯಿ ಅಂತಂದ್ರೆ ಜನ ತಗೋಬೇಕಲ್ಲ. ಇವತ್ತ ಸಾಕಷ್ಟು ಜನರಿಗೆ ಹಣ ಐತಿ, ಆರೋಗ್ಯ ಇಲ್ಲ. ಆರೋಗ್ಯ ಬೇಕನ್ನೋರು ಸಾಕಷ್ಟು ಜನ ಅದಾರ. ಈಗ ಹೆಚ್ಚು ಕಡಿಮೆ 100 ಜನರೊಳಗೆ 50 ಜನ ಪೂರ್ತಿ ಆಹಾರ ಯಾವುದು ಒಳ್ಳೇದೈತಿ ಅನ್ನುವಂಥದ್ದನ್ನು ನೋಡಾಕತ್ತಾರೆ ಇವತ್ತು. ಹೀಗಾಗಿ ಸಾಕಷ್ಟು ಜನ ತಗೋತಾರ. ಆಮೇಲೆ ಮತ್ತೆ ಇದ್ರೊಳಗೆ ಯಾವ್ಯಾವ ಆಯಿಲ್ ತೆಗಿತೀರಿ ಎಣ್ಣೆ? ಇದ್ರೊಳಗೆ ಕುಸುಬಿ ಎಣ್ಣೆ ತೆಗಿತೀವಿ, ಆಮೇಲೆ ಶೇಂಗಾ ಎಣ್ಣೆ ತೆಗಿತೀವಿ, ಕೊಬ್ಬರಿ ಎಣ್ಣೆ ತೆಗಿತೀವಿ, ಸನ್ಫ್ಲವರ್ ತೆಗಿತೀವಿ. ಹೌದು. ಕೊಬ್ಬರಿ ಎಣ್ಣೆ ಈಗ ಹೆಚ್ಚು ಕಡಿಮೆ ಇನ್ನೊಂದು ತಿಂಗಳದೊಳಗೆ ನಾವು ಚಾಲೂ ಮಾಡ್ತೀವಿ. ಹೌದು. ಇನ್ನು ಕೋಲ್ಡ್ ಪ್ರೆಸ್ ಆಯಿಲ್ ಅಂತಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತಂದ್ರೆ, ಅಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತಂದ್ರೆ ಹೆಚ್ಚು ಕಡಿಮೆ ತಾಯಿ ಹಾಲಿನ 2ನೇ ಭಾಗ ಅದು. ಹೆಚ್ಚು ಕಡಿಮೆ ತಾಯಿ ಹಾಲಿನಷ್ಟೇ ಅದ್ರಾಗ ಪೋಷಕಾಂಶಗಳು ಇರ್ತಾವೆ. ಲಾರಿಕ್ ಆ್ಯಸಿಡ್ ಅಂತಂದು ವರ್ಜಿನ್ ಕೋಕೋನಟ್ ಆಯಿಲ್ದೊಳಗೆ ಲಾರಿಕ್ ಆ್ಯಸಿಡ್ 50% ಇರ್ತದೆ. ಲಾರಿಕ್ ಆ್ಯಸಿಡ್ 50% ಇರೋದ್ರಿಂದ ನಮಗೆ ಬರುವಂಥ ಕಾಯಿಲೆಗಳನ್ನು ಸಂಪೂರ್ಣ ನಿರ್ನಾಮ ಮಾಡ್ತದೆ. ಇದು ಹೆಂಗಂತಂದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತಂದ್ರೆ ಹಸಿ ಕಾಯಿನ ತುರಿದು ಅದನ್ನು ನೀರು ಮತ್ತು ಅದರಾಗಿರ್ತಕ್ಕಂಥ ಹಾಲು ಇವು ಎವಪ್ರೇಟ್ ಹಾಕೋಬೇಕಂದ್ರೆ ಅದು ಪೂರ್ತಿ 2 ಹೋಗ್ಬೇಕು. ಹೋಗೋಗಿ ಮೊದಲೇ ಹುರಿತೀವಿ ಅದನ್ನು. ಆ ಹುರಿದ ನಂತರ ಪೂರ್ತಿ ಅದೆಲ್ಲ ಪೂರ್ತಿ ನೀರು ಮತ್ತು ಆ ಹಾಲಿನ ಅಂಶ ಹೋಗ್ಬಿಡ್ತೈತಿ. ಹೋದ ನಂತರ ಅದನ್ನು ಈ ಮಷಿನ್ಗೆ ಹಾಕ್ತೀವಿ. ಅವಾಗ ಆ ಆಯಿಲ್ ಬರ್ತದೆ, ಅದು ಹಸಿ ಕಾಯಿಂದ ತೆಗೆದು. ಅದು ಪೂರ್ತಿ ವರ್ಜಿನ್ ಕೋಕೋನಟ್ ಆಯಿಲ್. ವರ್ಜಿನ್ ಕೋಕೋನಟ್ ಆಯಿಲ್ದು ಭಾಳ ಉಪಯೋಗ ಅದಾವೆ. ವರ್ಜಿನ್ ಕೋಕೋನಟ್ ಆಯಿಲ್ ಅದು ಸಂಪೂರ್ಣ ಔಷಧಿಯಂಗೆ ಕೆಲಸ ಮಾಡ್ತದೆ.